ಇವತ್ತು ಪ್ರೇಮಿಗಳ ದಿನಾಚರಣೆಗೆ ಶ್ರೀರಾಮ್ ಸೇನೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಪಾರ್ಲರ್ ಹೋಟೆಲ್ ಮುಂದೆ ಕಣ್ಣನ್ನ ಇಡೋದಾಗಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧಿಸ್ತಾ ಬಂದಿದ್ದೀವಿ. ಈ ಬಾರಿಯೂ ಕೂಡ ಪೊಲೀಸರ ಸಹಕಾರದೊಂದಿಗೆ ರಾಜ್ಯಾದ್ಯಂತ ವಿರೋಧವನ್ನ ಮಾಡ್ತೀವಿ. ಪ್ರೇಮಿಗಳ ದಿನಾಚರಣೆ ಹೆಸರಲ್ಲಿ ನಡೆಯುವಂತ ಮಾಫಿಯಾ ತಡೆಯೋ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಎಸ್ ಅಧಿಕಾರಿ ರೇಷ್ಮಾ ತಾಳಿಕೋಟಿ ಅವರ ಪತಿ ಜಾಫರ್ ಅವರು ನೇಣನ್ನ ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಹಿಡಕಲ್ ಡ್ಯಾಂ ಭೂ ಸ್ವಾಧೀನಾಧಿಕಾರಿ ಆಗಿರುವಂತಹ ರೇಷ್ಮಾ ತಾಳಿಕೋಟಿ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದಾಗ ಪತಿ ಜಾಫರ್ ಬೆಳಗಾವಿಯ ಅಜಂ ನಗರದಲ್ಲಿರುವಂತಹ ಮನೆಯಲ್ಲಿ ನೇಣನ್ನ ಹಾಕೊಂಡಿದ್ದಾರೆ. 39 ವರ್ಷದ ಜಾಫರ್ ಡಿಟಿಐನಲ್ಲಿ ಎಫ್ಡಿಎ ತರಬೇತಿಯಲ್ಲಿ ಇದ್ರು. ಕುಡಿದ ಮತ್ತಿನಲ್ಲಿ ಯುವಕನೊಬ್ಬ ಕಟ್ಟಡದ 3ನೇ ಮಹಡಿಯ ಪಬ್ನಿಂದ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪಬ್ನ ಕಿಟಕಿಯಿಂದ ಕೆಳಗೆ ಜಿಗಿದಿದ್ದ ಯುವಕ ಯೋಗೀಶ್ ಶಾನ್ಬಾಗ್ ಅಂತ ಗುರುತಿಸಲಾಗಿದೆ. ಈ ಘಟನೆ ಬೆಳಗಾವಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ ತಮ್ಮಣ್ಣ ಆರ್ಕೇಡ್ನಲ್ಲಿ ನಡೆದಿದೆ. ನಿನ್ನೆ ಸಂಜೆ ಸ್ನೇಹಿತರ ಜೊತೆ ಯೋಗೀಶ್ ಪಬ್ಗೆ ಹೋಗಿದ್ದ. ಈ ವೇಳೆ ಏಕಾಏಕಿ ಕೆಳಗಡೆ ಜಿಗಿದಿದ್ದಾನೆ. ಗಂಭೀರ ಗಾಯಗೊಂಡಿದ್ದ ಯೋಗೀಶ್ನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಗೃಹಿಣಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಈ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೊಡ್ಡ ಮಾದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 28 ವರ್ಷದ ರಾಣಿ ಎಂಬಾಕೆ ಪತಿ ಜೀವನ್ ಕುಮಾರ್, ಅತ್ತೆ, ಮಾವ, ಮೈದುನ ಸೇರಿ 5 ಮಂದಿ ಹೆಸರು ಬರೆದಿಟ್ಟು ನಿನ್ನೆ ಬೆಂಗಳೂರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇನ್ನು 8 ತಿಂಗಳ ಹಿಂದಷ್ಟೇ ರಾಣಿ ಜೀವನ್ ಕುಮಾರ್ ಮದುವೆಯಾಗಿತ್ತು. ಮೃತ ರಾಣಿ ಪೋಷಕರು ದೊಡ್ಡ ಮಾದೇನಹಳ್ಳಿ ಗ್ರಾಮದಲ್ಲಿ ಗಂಡನ ಮನೆ ಬಳಿ ಶವ ಇಟ್ಟು ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡಿದ್ದಾರೆ. ಬೈಕ್ ಸವಾರನಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ಮಂಡ್ಯದ ಪಾಂಡವಪುರದ ಜಕ್ಕನಹಳ್ಳಿ ಬಳಿಯಲ್ಲಿ ನಡೆದಿದೆ. ವೇಗವಾಗಿ ಬಂದಂತ ಬಸ್ ಡಿಕ್ಕಿ ಹೊಡೆದಂತ ರಭಸಕ್ಕೆ 27 ವರ್ಷದ ಭರತ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಅಪಘಾತವಾಗ್ತಾ ಇದ್ದಂತೆ ಬಸ್ ಚಾಲಕ ಪರಾರಿಯಾಗಿದ್ದಾನೆ. ಖಾಸಗಿ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ದಾವಣಗೆರೆ ತಾಲೂಕಿನ ಮಾದಾಪುರ ಕ್ರಾಸ್ ಬಳಿ ನಡೆದಿದೆ. ಶಿವಮೊಗ್ಗದ ವಿನೋಬ ನಗರದ ನಿವಾಸಿ ಮೋಹನ್ ಹಾಗೂ ಕುರಿಯಾನಾಯ್ಕ ಮೃತ ದುರ್ದೈವಿಗಳಾಗಿದ್ದಾರೆ. ಮಾದಾಪುರ ಕ್ರಾಸ್ ಬಳಿ ಚಲಿಸ್ತಾ ಇದ್ದ ಬೈಕ್ಗೆ ಹಿಂಬದಿಯಿಂದ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಚಾಲಕ ಬಸ್ ಬಿಟ್ಟು ಪರಾರಿಯಾಗಿದ್ದಾನೆ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ ಗುಂಡಿನ ದಾಳಿ ನಡೆದಿದೆ. ಸಿಂದಗಿ ಪಟ್ಟಣದ ಹಂಚಿನಾಳ ಅನ್ನೋರ್ಗೆ ಸೇರಿದಂತ ಧನಲಕ್ಷ್ಮಿ ಜ್ಯುವೆಲರಿ ಬಳಿಯಲ್ಲಿ ಗಾಳಿಯಲ್ಲಿ ಗುಂಡನ್ನು ಹಾರಿಸಲಾಗಿದೆ. ಪಲ್ಸರ್ ಮೇಲೆ ಬಂದಂತ 5 ಪೈಕಿ ಓರ್ವ ಈ ಕೃತ್ಯವನ್ನು ಎಸಗಿದ್ದಾನೆ. ಗುಂಡಿನ ಶಬ್ದ ಕೇಳಿ ಬಂದ ಕೂಡಲೇ ಸ್ಥಳೀಯರು ಅಲ್ಲಿ ಬಂದಿದ್ದಾರೆ, ಜಮಾಯಿಸಿದ್ದಾರೆ. ನಂಬರ್ ಇಲ್ಲದ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ಕಿರಾತಕರು ಪರಾರಿಯಾಗುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ವೇಳೆ 2 ದುಷ್ಕರ್ಮಿಗಳು ಸಿಕ್ಕಿಬಿದ್ದಿದ್ದಾರೆ. 3 ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸಿಕ್ಕಿದ್ದ ಇಬ್ಬರಿಂದ 1 ಕಂಟ್ರಿ ಪಿಸ್ತೂಲ್, 3 ಜೀವಂತ ಗುಂಡುಗಳು ಹಾಗೂ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕದಿದ್ದು ಯಾರೋ, ಆದರೆ ಪೊಲೀಸರು ಅಮಾಯಕನನ್ನ ಎತ್ತಾಕೊಂಡು ಬಂದು ಮನಸೋ ಇಚ್ಛೆ ಹೊಡೆದಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಪ್ರಕರಣ ದಾಖಲಾಗದೇ ಇದ್ರೂ ಕೂಡ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ನಿವಾಸಿ ಮಂಜು ಎಂಬಾತನನ್ನ ಠಾಣೆಗೆ ಕರೆತಂದು ಪಿಎಸ್ಐ ಆದರ್ಶ್, ವಸಂತ್, ಲೋಹಿತ್ ಎಂಬ ಕಾನ್ಸ್ಟೇಬಲ್ ಹಲ್ಲೆಯನ್ನ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಮಂಜು ಸಹೋದರ ಯೋಗೀಶ್ ಮನೆಯಲ್ಲಿ 2 ದಿನದ ಹಿಂದೆ ಕಳ್ಳತನ ಆಗಿತ್ತು. ಆದರೆ ದೂರು ನೀಡದೇ ಇದ್ರೂ ಕೂಡ ಮಂಜುನಿಗೆ ಥಳಿಸಿದ್ದು ಬೆನ್ನು, ಅಂಗಾಲಿಗೆ ಗಂಭೀರ ಗಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಪಿಎಸ್ಐ ಆದರ್ಶ್, ಪೇದೆ ವಸಂತ್, ಲೋಹಿತ್ ವಿರುದ್ಧ ಮಂಜು ಸಹೋದರ ಯೋಗೀಶ್ ದೂರನ್ನು ಕೊಟ್ಟಿದ್ದಾರೆ. ಬಾರನ್ನ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಮಹಿಳೆಯರು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾದಾಮಿ ತಾಲೂಕಿನ ಬಿಎನ್ ಜಾಲಿಹಾಳ ಗ್ರಾಮದ ಪ್ರಮುಖ ಬೀದಿಯಲ್ಲಿರುವಂತಹ ಮದ್ಯದ ಅಂಗಡಿಯಿಂದ ಶಾಲಾ ವಿದ್ಯಾರ್ಥಿಗಳು ಕುಡಿತದ ದಾಸರಾಗ್ತಾ ಇದ್ದಾರೆ. ಈ ಹಿಂದೆ ಪ್ರತಿಭಟನೆ ಮಾಡಿದ್ರೂ ಏನು ಪ್ರಯೋಜನ ಆಗಲಿಲ್ಲ. ಈಗಲಾದರೂ ಬಾರ್ ಸ್ಥಳಾಂತರಿಸಿ ಅಂತ ಮಹಿಳೆಯರು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ 2 ದಿನಗಳ ಗಡುವನ್ನು ಕೊಟ್ಟಿದ್ದು, ಬೇಡಿಕೆ ಈಡೇರದೇ ಇದ್ರೆ ಜಿಲ್ಲಾಡಳಿತಕ್ಕೆ ಮುತ್ತಿಗೆಯನ್ನ ಹಾಕೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ ಜೋಡೆತ್ತುಗಳು ಚಕ್ಕಡಿಯನ್ನ 120 ಕಿಲೋಮೀಟರ್ ಎಳೆದೊಯ್ಯುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಒಂದೇ ದಿನ ಬ್ಯಾಹಟ್ಟಿಯಿಂದ ತೆರಳಿ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದು ಚಕ್ಕಡಿಯೊಂದಿಗೆ ಜೋಡೆತ್ತುಗಳು ವಾಪಸ್ಸಾಗಿದ್ದು, 120 ಕಿಲೋಮೀಟರ್ ಸಂಚರಿಸಿದ ಜೋಡಿ ಎತ್ತುಗಳು ಎಲ್ಲರ ಅಚ್ಚರಿಗೂ ಕಾರಣವಾಗಿವೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ರೈತನೊಬ್ಬ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸೋಮಶೇಖರ, ಅಡಿವೆಪ್ಪ, ಬೆಂಗೇರಿ ಅನ್ನೋರಿಗೆ ಸೇರಿದಂತ ಜೋಡೆತ್ತು ಇಂಥದೊಂದು ಸಾಹಸ ಮಾಡಿವೆ. ಇನ್ನು ಜೋಡೆತ್ತುಗಳೊಂದಿಗೆ ಸಾಹಸ ಮಾಡಿ ಜನತೆಯು ಮೆಚ್ಚುಗೆಯನ್ನ ಪಡೆದಿದ್ದಾರೆ.